ದಿನಗಳಿಂದ ಸ್ವಾತಂತ್ರ್ಯ ಉದ್ಯಾನವನ ಬೆಂಗಳೂರು ಪ್ರತಿಭಟನೆ ಮಾಡಿದ್ದೀರಾ? ಸಚಿವರಾಗಿರ್ತಕ್ಕಂಥ ಇವತ್ತಿಗೆ 31 ದಿವಸ ಆಯ್ತು ಸರ್. ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಎಲ್ಲಾ ಅಲೆಮಾರಿಗಳು ಸುಮಾರು 3ನೇ ತಾರೀಕಿನ ದಿವಸ ಸುಮಾರು 15,000 ಜನ ಸೇರಿ ಈ ಗ್ರೌಂಡ್ ಆ ಗ್ರೌಂಡ್ 2 ಗ್ರೌಂಡ್ ಅಲ್ಲಿ ಫುಲ್ ಜನ ಬಂದು ಅವರ ಸ್ವಂತ ಖರ್ಚಿನಲ್ಲಿ ಯಾರು ₹1 ಕೇಳಲಾರದೆ ಅವರ ಸ್ವಂತ ಖರ್ಚಿನಲ್ಲಿ ಸುಮಾರು 50 ಲಕ್ಷ ಖರ್ಚಾಗಿದೆ. ಅವತ್ತಿನ ದಿವಸ ಖರ್ಚು ಮಾಡ್ಕೊಂಡು ಸರ್ಕಾರ ಏನಾದ್ರು ನಮ್ ಗಮನ ಬರುತ್ತಂತ ನಾವು ಅಷ್ಟೆಲ್ಲ ಜನ ಕೊಟ್ಟಿದ್ವಿ. ಬಟ್ ಯಾವುದೇ ಒಬ್ಬ ಮಂತ್ರಿ ಬಂದಿಲ್ಲ, ಯಾವುದೇ ಒಬ್ಬ ಅಧಿಕಾರಿನೂ ಬಂದಿಲ್ಲ ಅವತ್ತಿನ ದಿವಸ. ಅದೊಂದು ದೊಡ್ಡ ನಮಗೆ ನಾವು ಒಂದು ಸರ್ಕಾರ ಮೇಲೆ ಇನ್ನೊಂದು ನಂಬಿಕೆ ಇತ್ತು, 2ನೇ ನಂಬಿಕೆ ಅದು ಕಳ್ಕೊಂಡ್ಬಿಟ್ಟಿದೀವಿ. ಈಗ 3ನೇ ನಂಬಿಕೆನೂ ಕಳ್ಕೊಂಡ್ಬಿಟ್ಟಿದೀವಿ. 31 ದಿನ ಆದ್ರೂ ಇವತ್ತವರೆಗೂ ನಮ್ಗೆ ಯಾರು ಸಪೋರ್ಟ್ ಕೊಟ್ಟಿಲ್ಲ. ನಮ್ಮ ಅಲೆಮಾರಿಗಳಿಗೆ ಏನು 1% ಇಟ್ಟಿದ್ರಲ್ಲ ನಾಗಮೋಹನ್ ವರದಿ ಪ್ರಕಾರ, ಆ 1% ಅನ್ನು ನಾವು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ ಮಿನಿಸ್ಟರ್ ಮಹದೇವಪ್ಪ ಅವರಿಗೂ ಎಲ್ಲರ ಗಮನಕ್ಕೂ ತಗೊಂಡ್ಬಂದಿದ್ದೀವಿ. ಎಲ್ಲರೂ ನಮ್ಮ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಆದ್ರೆ ನಾವು ಯಾವುದೇ ಕಾರಣಕ್ಕೂ ನಾವು 1% ಪಡ್ಕೊಳ್ಳೋವರೆಗೂ ನೋಡಿ. ಇವತ್ತಿನ ದಿವಸ ನಮ್ಮ ಒಳದಿಂದ ಹಾಸನ ಜಿಲ್ಲೆಯಿಂದ ನಮ್ಮ ಅಲೆಮಾರಿ ಸಿಂಧೂರು ಸಮುದಾಯದವರು ಅವ್ರ ಮಕ್ಕಳ ಮರಿಯನ್ನು ಬೀದಿಯಲ್ಲಿ ಬಿಟ್ಟು ಅವ್ರ ಒಟ್ಟಿಗೆ ಕೂಡ ಇತ್ತ ಇಲ್ಲ ಗೊತ್ತಿಲ್ಲ, ಇವ್ರು ಹೋದ್ರೆ ಅವ್ರ ಒಟ್ಟಿಗೆ ಅಂತವ್ರನ್ನ ಬಿಟ್ಟು ಇವತ್ತು ಇಲ್ಲಿ ಬಂದು ಪ್ರತಿಭಟನೆ ಕುಂತಿದ್ದಾರೆ. ನಮ್ಮ ಮಕ್ಕಳು ಅವ್ರ ಮಕ್ಕಳಂಗೆ ಶಿಕ್ಷಣ ಆಗ್ಬೇಕು, ನಮ್ಮ ಮಕ್ಕಳು ವಿದ್ಯಾರ್ಥಿಗಳಾಗಬೇಕು. ನಮ್ಗೆ 1% ಮೀಸಲಾತಿ ಸಿಕ್ಕಿದ್ರೆ ನಾವೆಲ್ಲ ಏನು ವೃತ್ತಿ ಮಾಡ್ತಿದೀವಲ್ಲ ಇದನ್ನೆಲ್ಲ ಕಡೆಗಣಿಸಿ ನಾವೆಲ್ಲ ವಿದ್ಯಾರ್ಥಿಗಳು ಮಾಡಿ ನಾವು ಸಂವಿಧಾನದಲ್ಲಿ ಈ ಪ್ರಜಾಪ್ರಭುತ್ವದಲ್ಲಿ ನಾವು ಮುಂದೆ ಬರುವಂತ ನಾವೆಲ್ಲ ಕನಸು ಕಟ್ಕೊಂಡಿದ್ದೀವಿ. ಆ ಕನಸನ್ನು ನುಚ್ಚು ನೂರು ಮಾಡಿದೆ ಈ ಕಾಂಗ್ರೆಸ್ ಸರ್ಕಾರ. ನಮ್ಮಲ್ಲಿ ಒಬ್ಬ ಬಲಿಷ್ಠ ನಾಯಕ ಇಲ್ಲ, ಅಟ್ಲೀಸ್ಟ್ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷನೂ ಇಲ್ಲ. ಇಲ್ಲೇ ತಿಳ್ಕೋಬಹುದು, ಇಲ್ಲೇ ಆಲಕ್ಕೆ ಬರುತ್ತೆ. ನಾವು ವಿಧಾನಸೌಧದಲ್ಲಿ ಮೆಟ್ಲು ಹೆಂಗ್ ಬರಕ್ಕಾಗುತ್ತೆ? ಯಾಕಂದ್ರೆ ನಾವಿರೋದು ಸಣ್ಣ ಸಣ್ಣ ಸಮುದಾಯಗಳು. ಒಂದು ಸಮುದಾಯದಿಂದ 5,000, 1,500, 2,000, 10,000, 30,000, 50,000 ಒಳಗೆ 50,000 ಮೇಲೆ ಇರೋದು ನಮ್ಮ ಸಮುದಾಯಗಳು. ನಾವು ಟೋಟಲ್ ಎಲ್ಲ ಸಮುದಾಯ ಸೇರಿದ್ರೆ ಈಗ ವರದಿ ಪ್ರಕಾರ 5,28,000 ಜನಸಂಖ್ಯೆ ಇದೆ. ಅದರಲ್ಲಿ ನಾವು ಇಂಥ ಪ್ರಭಾವಿಗಳ ಜೊತೆ ಗುದ್ದಾಡಿ ನಾವು ಅಲ್ಲಿ ಕುರ್ಚಿ ಕುಂದ್ರೋದು ಆಗಲಾರದ ಮಾತು. ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ಆಗೋಕ್ಕೆ ಸಾಧ್ಯ ಐತಿ. ಅದನ್ನ ಇವರು ರದ್ದು ಮಾಡಿಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಏನ್ ಹೇಳಿದೆ ಅಂದ್ರೆ ನಮ್ಮಂತ ಅಸ್ಪೃಶ್ಯ ಸಮುದಾಯಗಳು ಕೆಳಗಿರ್ತಕ್ಕಂಥ ಸಮುದಾಯಗಳನ್ನು ಮೇಲೆ ಎತ್ತಿ ಅವರು ಎಲ್ಲದರಲ್ಲಿ ಸರಿಸಮನಾಗಬೇಕಂತ ಹೇಳಿ ಮೀಸಲಾತಿ ಜಾರಿ ಮಾಡ್ರಂತೇಳಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದೆ. ಅದನ್ನು ತಿರಸ್ಕಾರ ಮಾಡಿ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕಾರ ಮಾಡಿ ಇವರು ರಾಜಕೀಯ ಪ್ರಬಲಕ್ಕಾಗಿ, ಇವರು ರಾಜಕೀಯ ಕುರ್ಚಿಗಾಗಿ, ಇವರ ವೋಟ್ ಬ್ಯಾಂಕಿಗಾಗಿ ನಮ್ಮನ್ನೆಲ್ಲ ಕಾಲಗಾಕಿ ಅಸಹಕಾರ ಮಾಡಿ ಇವತ್ತು ನಮ್ಗೆ ಅನ್ಯಾಯ ಮಾಡಿದ್ರು ಸರ್. ತುಂಬಾ ಹಳೆ ತಲೆಗಳು ಎಲ್ಲ 45 ವರ್ಷ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ. ಇವರು ಒಳ ಮೀಸಲಾತಿ ಜಾರಿಗೋಸ್ಕರ ಇಷ್ಟೆಲ್ಲ ಪ್ರಾಮಾಣಿಕವಾಗಿ ನಿಷ್ಕರ್ಮಶವಾಗಿ ಹೋರಾಟ ಮಾಡಿ ಒಂದು ಒಳ ಮೀಸಲಾತಿ ಜಾರಿಗೆ ಒಳ್ಳೇದಾಗಿದೆ. ಬಟ್ ಈ ಒಂದು ಅಧಿಕೃತ ಆದೇಶ ಮತ್ತು ರಾಜ್ಯಪಾಲರ ಅಂಗಳಕ್ಕೆ ಹೋಗಿಲ್ಲ. ಇದು ರಾಜ್ಯಪಾಲರ ಅಂಗಳಕ್ಕೆ ಹೋಗಿ ನಿಮ್ಮ ಸಮಸ್ಯೆ ಬಗೆಹರಿಸೋದಾ? ಹರಿಸ್ಬೋದು ಸರ್, ಸಾಧ್ಯ ಇದೆ. ರಾಜ್ಯಪಾಲರು ಇದನ್ನೆಲ್ಲ ಗಮನಿಸಿ ಈ ತರ ದೊಡ್ಡ ಅನ್ಯಾಯ ಮಾಡಿದೆ, ನಾನು ಇದರ ಅನ್ಯಾಯ ಮಾಡೋದು ಬೇಡ, ಇದು ಸ್ಪಷ್ಟವಾಗಿ ಕೊಡ್ಬೇಕಂತೇಳಿ ತಿರಸ್ಕಾರ ಮಾಡಿ ಕರೆಕ್ಟ್ ವರದಿ ತಗೊಂಡ್ಬಂದ್ರೆ ನಾವು ಸೈನ್ ಮಾಡ್ತೀವಿ ಅಂತ ಅವ್ರು ಮನಸ್ಸು ಮಾಡಿದ್ರೆ ನಮ್ಗೆಲ್ಲರೂ ನ್ಯಾಯ ಸಿಗ್ಬೋದು. ಅವ್ರ ಕಡೆ ಇದೆ ಮಾಡ್ಬೋದು. ನೋಡಿ, ಇದೆಲ್ಲ ವಿದ್ಯೆಗಳು ಅವರು ಸೋಲು ಇದೆಲ್ಲ ಒಂದು ಆ ಕಾಲದಿಂದ ಪರಂಪರೆ ಇದೆ. ಇದ್ರ ಬಗ್ಗೆ ನಾವು ಏನೋ ಒಂದು ನೆಗೆಟಿವ್ ಮಾತಾಡೋದು. ಅವ್ರಿಗೊಂದು ಗೌರವ ಇದೆ, ಇವ್ರಿಗೊಂದು ಗೌರವ ಇದೆ, ನಮ್ಗೊಂದು ಗೌರವ ಇದೆ ಇಲ್ಲ. ಬಟ್ ನೀವ್ ಹೇಳ್ದಂಗೆ ವಿದ್ಯೆ ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಈ ಒಂದು ಒಳ ಮೀಸಲಾತಿ ಇದಕ್ಕಾದ್ರೆ ಬಹಳ ಬೆನಿಫಿಟ್ಸ್ ಆಗುತ್ತೆ. ಜಾಸ್ತಿ ಕಾಣಿಸ್ತಾ ಇದೆಯಲ್ಲ, ಇಲ್ಲ ಅದ್ರ ಬಗ್ಗೆ ಸರ್. ನಮ್ಮಲ್ಲಿ ಒಕ್ಕಟ್ಟಂದ್ರೆ ನಾವು ಇರೋದು ಊರವರೆಗೆ ಬೀದಿ ಬೀದಿಯಲ್ಲಿ ವಾಸ ಮಾಡ್ಕೊಂತವ್ರು. ನಮ್ಮ ಜೀವನ ನಮ್ಮ ಹೊಟ್ಟೆ ತುಂಬಿದ್ರೆ ದೊಡ್ಡ ಕಷ್ಟ ಆಗಿರ್ತೈತೆ. ಅವ್ರ ಒಕ್ಕಟ್ಟು ಯಾವ ರೀತಿ ಆಗುತ್ತೆ ಸರ್? ನಾವೆಲ್ಲ ಸಣ್ಣ ಸಣ್ಣ ಸಮುದಾಯಗಳು. ಒಬ್ಬನು ಊರವರೆಗಿದ್ರೆ ಒಬ್ಬನು ಊರೊಳಗಿರ್ತಾನೆ. ಅವನೇನೋ ಕಷ್ಟಪಟ್ಟು ದುಡ್ಕೊಂಡು ಅವ್ರ ಮಕ್ಕಳ ಮರಿ ಸಾಕ್ತಾ ಇರ್ತಾನೆ. ಇನ್ನೊಬ್ಬರು ನಾವೆಲ್ಲ ಹಿಂಗೆಲ್ಲ ಊರೂರಿಗೆ 500, 600 ದುಡ್ಡು ನಮ್ಮ ಮಕ್ಕಳ ಮರಿ ಸಾಕ್ಬೇಕು. ಅಂತದ್ರಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಸುಮಾರು 15ರಿಂದ 20 ಡಿಗ್ರಿ ಪಾಸ್ ಮಾಡಿರ್ತಕ್ಕಂಥ ನಮ್ಮ ಅಲೆಮಾರಿ ಮಕ್ಕಳಿದ್ದಾರೆ, ಕಷ್ಟಪಟ್ಟು ಓದಿಸಿದ್ದಾರೆ. ಅವರೆಲ್ಲರೂ ಬೀದಿಗಳು ಬಿಟ್ಟಿದ್ರೆ ಅವರೆಲ್ಲರಿಗೂ ನಾವೆಲ್ಲ ಇವೆಲ್ಲ ಕಡೆಗಣಿಸಿ ನಮ್ಮ ವೃತ್ತಿ ಬಿಟ್ಟು ನಾವು ಪಾರಂಪರಿಕ ವೃತ್ತಿ ನಮ್ಮ ಇವ್ರ ಕಾಲಕ್ಕೆ ಮುಗಿಲಿ ಅಂತ ಹೇಳಿ ನಾವೆಲ್ಲ ಮಕ್ಕಳು ಓದ್ತಾ ಇದೀವಿ, ಕಷ್ಟಪಟ್ಟು ಓದ್ತಾ ಇದೀವಿ. ನಮ್ಮ ರಕ್ತ ಹರಿಸಿ ನಮ್ಮ ಬೋರ್ಡ್ ತುರಿಸಿ ಓದ್ತಾ ಇದೀವಿ. ಸುಮಾರು ಹೆಚ್ಚು ಕಮ್ಮಿಲ್ಲ ಅಂದ್ರು ಒಂದೊಂದು ಜಿಲ್ಲೆಯಲ್ಲಿ 20-25 ಡಿಗ್ರಿ ಪಾಸ್ ಮಾಡಿ ಮನೆ ಕುಂದಿರ್ತಕ್ಕಂಥ ನಮ್ಮ ಅಲೆಮಾರಿ ಮಕ್ಕಳಿದ್ದಾರೆ. ಈ ನಮಗೆಲ್ಲ ರೊಕ್ಕ ಕೊಟ್ಟು ಪ್ರಭಾವಿಗಳ ಜೊತೆ
ಗುದ್ದಾಡಿ ನಾವು ಸೀಟ್ ತಗೊಳಕ್ ಆಗೋದಿಲ್ಲ. ನಮ್ಮ 1% ನಮ್ ಕೊಟ್ಟಿದ್ರೆ ಎಲ್ಲರೂ ನೌಕರಿ ಕೊಡ್ತಿದ್ರು. ಈಗ ಮಾದಿಗ ಸಮುದಾಯ ಮತ್ತೆ ನಮ್ಮೂರೇ ಅಂತ ಹೇಳಿದ್ರೆ ವರಿಷ್ಠ ಸಮುದಾಯ ಮಾಡ್ತಾ ಇದಾರಾ? ಸರ್ ಮಾಡ್ತಾ ಇದಾರೆ. ಈಗ ಎಡವೆ ಸಮುದಾಯದವರು ನಾವು ನಿಮ್ ಸಪೋರ್ಟ್ ಇದೀವಿ, ನೀವು ನಿಮ್ಗೆ ಅನ್ಯಾಯ ಆಗಿದೆ, ಬಟ್ ಈ ಮೀಸಲಾತಿ ಜಾರಿ ಮಾಡಿದ್ರಲ್ಲ, ಬಟ್ ನಿಮ್ಗೆ ಅನ್ಯಾಯ ಮಾಡಿದ್ರಿಂದ ಈ ಮೀಸಲಾತಿನ ಜಾರಿ ಆಗ್ಲಿಲ್ಲ ತರ ಆಗ್ಬಿಟ್ಟಿದೆ, ನಮಗೆ ಕೊಟ್ಟರು ಕೊಯ್ದಂಗ ಆಗ್ಬಿಟ್ಟಿದೆ ಅಂತ ಅವರು ಬೇಸರ ಪಡ್ತಾ ಇದಾರೆ. ಈಗ ನೋಡ್ಬೋದು, ಈಗ ಬಂಜಾರ ಬೋವಿ ಸಮುದಾಯದವರು ಬರೋಕೆ ಪ್ರತಿಭಟನೆ ಮಾಡ್ತಾ ಇದಾರೆ. ಅವ್ರಿಗೆ 5% ಇತ್ತು, ಅವ್ರ ಜೊತೆ ನಮ್ಮ ಹಾಕಿದ್ದಾರೆ, ಅವ್ರ ಸಹಿತ ಕೊಲೆ ಹಾಕಿದ್ದಾರೆ. ನಮ್ಮಲ್ಲಿ ಪಾಪ ನಮ್ಮ ಜೊತೆ ಅವ್ರನ್ನ ಹಾಕಿದ್ರಪ್ಪ, ಪಾಪ ಅಲೆಮಾರಿಗಳು 1% ಬಿಡ್ಬೋದಿತ್ತು ಅಂತೇಳಿ ಈ ಸಮುದಾಯದವರು ಎಲ್ಲರೂ ಕೂಡಿ ಮಾತಾಡಿದ್ರೆ, ಆದ್ರೆ ಸರ್ಕಾರಕ್ಕೆ ಕನಿಷ್ಠವಾದ್ರೂ ಒಂದು ಮಾನವೀಯತೆನೇ ಇಲ್ದಂಗೆ ಈ ವರದಿ ಜಾರಿ ಮಾಡಿದೆ. ಬಹಳ ಪ್ರಾಮಾಣಿಕವಾಗಿ ಒಂದು ಹೋರಾಟ ಮಾಡ್ತಾ ಇದ್ದೀರಾ. ಒಂದು ಸಕಾರಾತ್ಮಕ ಸರ್ ನಾವು ಭರವಸೆ ಇಟ್ಕೊಂಡಿದೀವಿ, ಆದ್ರೆ 100% ಅಲ್ಲ. ನಾವು ಒಂದ್ ಫಸ್ಟಿಗೆ 31 ದಿನ ಆಯ್ತು. 31 ದಿನ ಆದ್ರೂ ಯಾವುದೇ ಒಬ್ಬ ಮಿನಿಸ್ಟರ್ ಬಂದು ನಿಮ್ಮ ಸಪೋರ್ಟ್ ಇರ್ತೀನಿ, ನಿಮ್ಗೆ ಏನಾರ ಒಂದು ಮಾಡ್ತಾರೆ ಅಂತ ಹೇಳಿ ಒಂದು ಭರವಸೆ ಸಹಿತ ಇಲ್ಲ. ಯಾಕಂದ್ರೆ ಅವರು ಮಾಡೋ ರೀತಿಯಲ್ಲಿ ಇಲ್ಲ. ನಮಗೆ ಆ ಭರವಸೆ ಕಳೆದಿದೆ, ಆದ್ರೆ ಹೋರಾಟ ಕಂಟಿನ್ಯೂ ಮಾಡ್ತೇವೆ. ನಾವು ಇನ್ನೊಂದೇನಪ್ಪ ಅಂದ್ರೆ ಕಾನೂನು ಮೊರೆ ಹೋಗ್ತೀವಿ. ನಮ್ಮ ಹಕ್ಕು ನಾವು ಪಡ್ಕೊಳ್ಳೋ ಮಠ ನಮ್ಮ ಏನು ಅವ್ರ ಮನೇದು ಕೇಳ್ತಾ ಇಲ್ಲ, ಅವ್ರ ಸೊತ್ತು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ಹಂಚಿರೋದು ಬಡವರ ಬಗ್ಗರು ಅಸ್ಪೃಶ್ಯ ಸಮುದಾಯಗಳು ಮೇಲ್ ಬರಲಿ ಅಂತೇಳಿ ನಮ್ಮ ಹಕ್ಕು ನಾವು 1% ಕೇಳ್ತಾ ಇದೀವಿ, ಕಾನೂನು ರೀತಿಯಲ್ಲಿ ಕೇಳ್ತೀವಿ.